ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. MDH. ಕುತೂಹಲ ಇದೆ. ಇನ್ನು ಈ ಬಗ್ಗೆ ಗೃಹ ಸಚಿವರು ಮಾತನಾಡಿದ್ದಾರೆ. SIT ಅಧಿಕಾರಿಗಳಿಗೆ ನಾವು ಅಧಿಕಾರ ಕೊಟ್ಟಿದ್ದೀವಿ, ಯಾರಾದರೂ ದೂರು ನೀಡೋದಿದ್ರೆ ಹೋಗಿ ಕೊಡಬಹುದು. ಈ ಮಧ್ಯೆ ಬಿಜೆಪಿ MLC CT ರವಿ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. TV9ಗೆ ಮಾತನಾಡಿದ್ದಾರೆ. ಆ ಭೀಮಾ ಯಾರು, ಮಂಪರು ಪರೀಕ್ಷೆ ಆಗಿದೆಯಾ ಅಂದ್ರೆ ದೂರುದಾರನ ಕುರಿತಾಗಿ ಅವರು ಆಕ್ಷೇಪಿಸ್ತಾ ಇದ್ದಾರೆ. ಆತ ತೋರಿಸಿದ 16 ಸ್ಥಳದಲ್ಲಿ ಇನ್ನೂವರೆಗೂ ಕೂಡ ಏನೂ ಸಿಕ್ಕಿಲ್ಲ. ಸತ್ಯಾಸತ್ಯತೆ ಮನವರಿಕೆಯಾಗದೆ ತನಿಖೆ ಮಾಡ್ತಿದ್ದಾರೆ. ಇದರ ಹಿಂದೆ ಮತಾಂತರ ಮಾಫಿಯಾ ನಕ್ಸಲರಿದ್ದಾರೆ ಅಂತಿದ್ದಾರೆ. ಜೊತೆಗೆ ಈ ವಿಷಯ ಧರ್ಮಸ್ಥಳ ವಿಷಯವನ್ನ ಸದನದಲ್ಲಿ ಪ್ರಸ್ತಾಪ ಮಾಡ್ತೀನಿ ಅಂತ TV9ಗೆ ಬಿಜೆಪಿ MLC CT ರವಿ ಹೇಳಿಕೆ ಕೊಟ್ಟಿದ್ದಾರೆ. ನಾವು ಪ್ರತಿನಿಧಿ ಪ್ರಮೋದ್ ಮಾತನಾಡಿಸಿದ್ದಾರೆ CT ರವಿ ಅವರನ್ನ, ನೋಡೋಣ. ನಮ್ಮ ಜೊತೆ ಮಾತನಾಡೋದಕ್ಕೆ ಬಿಜೆಪಿಯ ಹಿರಿಯ ನಾಯಕರು ಹಾಗೂ ವಿಧಾನ ಪರಿಷತ್ ಸದಸ್ಯರಾಗಿರುವಂಥ CT ರವಿ ಅವರು ಜಾಯ್ನ್ ಆಗ್ತಾರೆ. CT ರವಿ ಅವರೇ, ಧರ್ಮಸ್ಥಳ ಪ್ರಕರಣ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ರಾಜ್ಯದಲ್ಲಿ ಸುದ್ದಿ ಮಾಡ್ತಾ ಇದೆ. ಒಂದು ವಿಪಕ್ಷವಾಗಿ ಕೂಡ ನೀವು ಈಗಾಗಲೇ ಹೇಳಿಕೆಗಳನ್ನು ಕೊಟ್ಟಿದ್ದೀರಾ, ಆದರೆ ಅದನ್ನು ಸದನದಲ್ಲಿ ಈ ವಿಚಾರವನ್ನು ಪ್ರಸ್ತಾಪ ಮಾಡ್ತೀರಾ? ಸದನದ ಅಜೆಂಡಾದಲ್ಲಿ ಇಲ್ಲದೇ ಇರ್ಬೋದು, ಆದರೆ ರಾಜ್ಯದ ಒಂದು ಕಾನೂನು ಸುವ್ಯವಸ್ಥೆಯ ವಿಚಾರವಾಗಿ ಜೊತೆಗೆ ಭಾವನೆಗಳ ವಿಚಾರವಾಗಿ ಯಾವ ರೀತಿ ಕೈಗೆತ್ಕೋತೀರಿ? ಸದನದಲ್ಲೂ ಪ್ರಸ್ತಾಪ ಮಾಡ್ತೀವಿ. ಯಾಕೆ ಅಂದರೆ ಕೋಟ್ಯಾಂತರ ಜನರ ಭಕ್ತಿ ಮತ್ತು ಶ್ರದ್ಧೆಯ ಸ್ಥಾನ ಧರ್ಮಸ್ಥಳ. ಅದಕ್ಕೆ ಘಾಸಿ ಮಾಡುವ ಅಧಿಕಾರ ಯಾರಿಗೂ ಕೊಟ್ಟಿಲ್ಲ. ಕಪೋಲ ಕಲ್ಪಿತ ವರದಿಯನ್ನು ಇಟ್ಕೊಂಡು ಸುಳ್ಳು ಸುಳ್ಳು ಸುದ್ದಿಯನ್ನು ಪ್ರಚಾರ ಮಾಡುವ ಅಧಿಕಾರ ಯಾರಿಗೂ ಕೊಟ್ಟಿಲ್ಲ. ಹಾಗಾಗಿ ಈಗೇನು ಯೂಟ್ಯೂಬರ್ ಮೇಲೆ ಸರ್ಕಾರ ಏನು ಆ್ಯಕ್ಷನ್ ತೊಗೊಂಡಿದೆ? ಒಳಗೆ ಹಾಕಬೇಕಿತ್ತಲ್ಲ, ನಿನಗೆ ಎಲ್ಲಿಂದ ಬಂತು ಈ ದಾಖಲೆ ಕೊಡು ಅಂಥೇಳಿ. ಅವರಿಗೆ ನ್ಯಾಯಾಲಯಕ್ಕೆ ಬಂದು ದಾಖಲೆ ಕೊಡೋಕ್ಕಾಗಲ್ಲ. ಆದರೆ ಯೂಟ್ಯೂಬ್ನಲ್ಲಿ ಬೇಕಾದಂಗೆ ಮಾತಾಡ್ಬೋದಾ? ಇಷ್ಟಕ್ಕೂ ಅಭಿಮಾ ಯಾರು, ಎಲ್ಲಿದ್ದ ಇಷ್ಟು ದಿವಸ? ಅವ್ನ ಮಂಪರು ಪರೀಕ್ಷೆ ಆಗಿದೆಯಾ? ಅವ್ನು ಹೇಳುವ ವಿಷಯಗಳ ಸತ್ಯಾಸತ್ಯತೆಯ ಪರಿಶೀಲನೆ ಮಾಡಿದಾರಾ? ನಾನು ಸರ್ಕಾರಕ್ಕೆ ಆಗ್ರಹಿಸ್ತೇನೆ, ಅವ್ನು ಮಂಪರು ಪರೀಕ್ಷೆ ನಡೆಸಿ. ಯಾಕೆ ಅಂದರೆ ಅವನು ತೋರಿಸಿದ 17 ಸ್ಥಳಗಳಲ್ಲಿ 16 ಸ್ಥಳಗಳಲ್ಲಿ ಏನೂ ಸಿಕ್ಕಿಲ್ಲ. ಅವನು ಹೇಳಿದ್ರಲ್ಲಿ ಎಷ್ಟು ಸತ್ಯ ಇದೆ, ಎಷ್ಟು ಸುಳ್ಳಿದೆ ಅನ್ನೋದು ಮಂಪರು ಪರೀಕ್ಷೆ ಆಗಬೇಕು. ಮಂಪರು ಪರೀಕ್ಷೆ ಆಗಿ ಅದರಲ್ಲಿ ಸತ್ಯಾಸತ್ಯತೆ ಇದೆ ಅಂತ ಮನವರಿಕೆ ಆದರೆ ಮಾತ್ರ ಇವರು ಮುಂದಿನ ತನಿಖೆ ನಡೆಸಬೇಕಾಗಿತ್ತು. ಅದು ಬಿಟ್ಟು ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ತರಲಿಕ್ಕೆ ಮಾಡ್ತಾಯಿದ್ದಾರೆ. ಧರ್ಮಸ್ಥಳದ ವಿರೋಧಿಗಳು ಮಾತ್ರ ಇಲ್ಲ, ಮತಾಂತರದ ಮಾಫಿಯಾ ಇದೆ. ಶ್ರದ್ಧಾ ಭಂಗ ಆದರೆ ಮತಾಂತರದ ಬೆಳೆ ತೆಗಿಬೋದು. ಅರ್ಬನ್ ನಕ್ಸಲರಿದ್ದಾರೆ. ಅರ್ಬನ್ ನಕ್ಸಲರಿಗೆ ಈಗ ಕಾಡಿನ ನಕ್ಸಲರನ್ನು ಊರಿಗೆ ಬಿಟ್ಕೊಂಡಿದ್ದೀವಿ. ಆ ಊರಿನ ನಕ್ಸಲರಿಗೆ ಮಾಡೋಕ್ಕೆ ಕೆಲಸ ಇಲ್ಲ, ಇಂಥದ್ದೇನಾದ್ರು ಮಾಡ್ತಿರ್ಬೇಕು. ಅವರು ಇದಕ್ಕೆ ಸೇರ್ಕೊಂಡಿದ್ದಾರೆ. ಅವರು ಒತ್ತಡಕ್ಕೆ ಸರ್ಕಾರ ಮಣದಿದೆ. ಸರ್, ಇದನ್ನು ಉತ್ಖನನ ಆದರೆ ತಪ್ಪೇನು? ಈಗಾಗಲೇ ನ್ಯಾಯಯುತವಾಗಿ ಜೊತೆಗೆ ಕೋರ್ಟ್ನಲ್ಲೇ ನೇರವಾಗಿ ಸಾಕ್ಷ್ಯವನ್ನು ಕೊಟ್ಟು ತಪ್ಪೊಪ್ಪಿಕೊಂಡು ಆ ಒಂದು ಪ್ರಾಯಶ್ಚಿತ್ತದ ಮೂಲಕ ನಾವು ಮನವಿ ಮಾಡಿದ್ದೀವಿ ಅಂತ ಈಗ ಆ ಒಂದು ಮುಸುಕುದಾರಿ ಅಥವಾ ಅನಾಮಿಕ ಹೇಳ್ತಾ ಇದ್ದಾನೆ. ಕೆಲವರು ಕೂಡ ಅವನ ವಾದವನ್ನು ಮಂಡಿಸ್ತಾ ಇದ್ದಾರೆ. 16 ಸ್ಥಳ ತೋರಿಸಿದ್ನಲ್ಲ, ಮಧ್ಯಂತರ ವರದಿ ಬಿಡುಗಡೆ ಮಾಡಲಿ, ಎಷ್ಟು ಕಡೆ ಸಿಕ್ಕಿದೆ ಅಂಥೇಳಿ. ಅದು ಸತ್ಯಾಸತ್ಯತೆಯ ಬಗ್ಗೆ ಪರಿಶೀಲನೆ ಆಗಲಿ. ಯಾಕೆ ಪರಿಶೀಲನೆ ಆಗಬಾರ್ದಾ? ಅವನ ಕ್ರೆಡಿಬಿಲಿಟಿ, ಅವನ ವಿಶ್ವಾಸಾರ್ಹತೆ ಬಗ್ಗೆ ಪರಿಶೀಲನೆ ಆಗಬಾರ್ದಾ? ಇದ್ರ ಹಿಂದ್ಗಡೆ ಯಾರಿದ್ದಾರೆ ಪರಿಶೀಲನೆ ಆಗಬಾರ್ದಾ? ಏಕಾಏಕಿ ಬಂದು ಕೊಟ್ಟನವನು. ಅದ್ರ ಹಿಂದ್ಗಡೆ ಅಪಪ್ರಚಾರ ನಿರಂತರವಾಗಿ ನಡೀಲಿಲ್ವಾ? ಇಡೀ ಧರ್ಮಸ್ಥಳದ ಬಗ್ಗೆ ಎಷ್ಟು ದಿನ ಅಪಪ್ರಚಾರ ಮಾಡಿದ್ರು? ಅಪಪ್ರಚಾರ ಮಾಡಿದ ಮೇಲೆ ಅವ್ನು ಪ್ರತ್ಯಕ್ಷ ಆಗಿದ್ದಲ್ವಾ? ಅವನ ಹಿಂದ್ಗಡೆ ನೆರವು ಕೊಡ್ತಿರೋರು ಯಾರು ಪತ್ತೆ ಆಗಬೇಕೋ ಬೇಡವೋ? ಅವನು ಸ್ವಯಂ ಪ್ರೇರಿತವಾಗಿ ಹೇಳಿಕೆ ಕೊಡ್ತಾ ಇದ್ದಾನೋ ಅಥವಾ ಅದು ಹಿಂದ್ಗಡೆ ಪಿತೂರಿ ಇದೆಯೋ ಅನ್ನೋದು ತನಿಖೆ ಆಗಬೇಕೋ ಬೇಡವೋ? ಅದು ತನಿಖೆ ಆಗಲಿ. ಅವನು ಹೇಳಿದ ವಿಷಯಗಳನ್ನು ಎಷ್ಟು ಶ್ರದ್ಧೆಯಿಂದ ಸರ್ಕಾರ ಮಾಡ್ತಾ ಇದೆಯೋ ಹಾಗೆ ಲಕ್ಷಾಂತರ ಜನರ ಭಾವನೆಗೂ ಗೌರವ ಕೊಡಬೇಕು ಸರ್ಕಾರ. ಥ್ಯಾಂಕ್ ಯು ಸರ್, ಧನ್ಯವಾದ. ಇದಿಷ್ಟು CT ರವಿ ಅವರು ಹೇಳ್ತಾ ಇರುವಂಥ ಮಾತು. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಪ್ರಮೋದ್, TV9 ಬೆಂಗಳೂರು. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ಕ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH